ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಈರುಳ್ಳಿ ಬೋಂಡ ಮಾಡಿದ್ದೀನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಎಣ್ಣೆ, ಜೀರಿಗೆ, ಅರಿಶಿನ, ಖಾರ, ಸ್ವಲ್ಪ ಅಡುಗೆ ಸೋಡಾ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಚಟ್ನಿಗೆ ಬೇಕಲ್ಲ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುರಿಗಡಲೆ ತಗೊಂಡಿದ್ದೀನಿ. ಫಸ್ಟ್ ಟೊಮೊಟೊ ಎಲ್ಲ ತೊಳ್ಕೊಬಿಟ್ಟು 4 ಪೀಸ್ ಮಾಡ್ಕೊಳ್ಳೋಣ. ಇದು ಚಟ್ನಿ ಬೋಂಡಾಗೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಯಾವತ್ತೇ ಆದರೂ ಇದೇ ಥರ ಮಾಡಬೇಕು. ನಾನಿವಾಗ ಮಾಡೋ ಚಟ್ನಿ ಬೋಂಡಾಗೆ, ವಡೆಗೆ ಎಲ್ಲದಕ್ಕೂ ಆಗುತ್ತೆ. ಓಕೆ, ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ, ಆಮೇಲೆ ಕೊತ್ತಂಬರಿ, ಪುದೀನ ಸೊಪ್ಪು, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿ ಆದರೆ ತುಂಬ ಅಂದರೆ ವಡೆಗೆ, ಬಜ್ಜಿಗೆ, ಮೀನು ಫ್ರೈಗೆ ಆದರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ. ಇದೇ ಥರ ಗ್ರೀನ್ ಚಟ್ನಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಚಟ್ನಿ ರೆಡಿ ಆಯ್ತಲ್ಲ. ಬೋಂಡಾಗೆ ಈರುಳ್ಳಿ ಎಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೋಂಡಾಗೆ ಯಾವತ್ತೇ ಅದು ಈರುಳ್ಳಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಆಮೇಲೆ ಖಾರ ಪುಡಿ, ಅಡುಗೆ ಸೋಡಾ, ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೊಬಿಡೋಣ ಅದಕ್ಕೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕಿ ಎಲ್ಲ ನೀಟಾಗಿ ಕೈಯಲ್ಲಿ ಕಲಿಸ್ಬೇಕು. ಅದರಲ್ಲಿ ಈರುಳ್ಳಿಯಲ್ಲಿ ನೀರು ಜಾಸ್ತಿ ಇರುತ್ತೆ. ಆ ನೀರೆಲ್ಲ ಬಿಟ್ಕೋಬೇಕು, ಅವಾಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ನಾನು ಒಂದು ಚಿಕ್ಕ ಗಿಣ್ಣೆಯಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಆಮೇಲೆ 1-2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದು ಹಾಕಿ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಬಿಡೋಣ. ನಾನು ಅವಾಗ ಎಣ್ಣೆ ತೋರಿಸ್ನಲ್ಲ, ಅದು ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೀನಿ. ಬಿಸಿ ಎಣ್ಣೆ ಹಾಕೊಂಡ್ರೆ ಬೋಂಡ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಯಾವತ್ತೇ ಆದರೂ ಬೋಂಡಾಗೆ ಬಿಸಿ ಮಾಡಿ ಹಾಕ್ಕೋಬೇಕು. ಅದಾದಮೇಲೆ ನೀರು ಸ್ವಲ್ಪ ಕೈಯಲ್ಲೇ ಹಾಕ್ಕೋಬೇಕು ನೀರು ಮಾತ್ರ. ಯಾಕಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ಯಾವ ಬಿಟ್ಕೊಂಡಿರುತ್ತಲ್ಲ. ಆಮೇಲೆ ನಾವು ಬಿಸಿ ಎಣ್ಣೆ ಬೇರೆ ಸ್ವಲ್ಪ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಬಿಡಬೇಕು. ಅದೆಲ್ಲ ಕಲಸಿದ್ಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೋಂಡ ಎಷ್ಟು ಮುಳುಗುತ್ತೆ ಅಷ್ಟು ಹಾಕ್ಕೋಬೇಕು. ಆಮೇಲೆ ನಿಮ್ಗೆ ಬೋಂಡ ಯಾವ ಸೈಜಲ್ಲಿ ಬೇಕಂದ್ರೆ ಆ ಸೈಜಲ್ಲಿ ಹಾಕ್ಕೋಬೋದು. ನಿಮ್ಗೆ ಚಿಕ್ಕದು ಬೇಕಂದ್ರೆ ಚಿಕ್ಕದು ಹಾಕ್ಕೊಂಡು, ದೊಡ್ಡದು ಬೇಕಂದ್ರೆ ದೊಡ್ಡದು ಹಾಕ್ಕೋಬೋದು. ನಾನು ಹಿಡಿ ಎಷ್ಟು ಹಿಡಿಯುತ್ತೆ ಅಷ್ಟು ನನ್ನ ಕೈಯಲ್ಲಿ ಅಷ್ಟು ಹಾಕ್ತಾ ಇದ್ದೀನಿ. ಅಷ್ಟಾದರೆ ಬೇಯುತ್ತೆ ಅಂತ. ಅದೇ ಥರ ಹಾಕ್ಕೊಬಿಟ್ಟು ಒಂದು ಸೈಡ್ ಬಿಸಿ ಆದಮೇಲೆ ಇನ್ನೊಂದು ಸೈಡ್ಗೆಲ್ಲ ನೀಟಾಗಿ ಹಾಕ್ಕೋಬೇಕು ಅಷ್ಟೇ. ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡ್ದೆ ಬೋಂಡ ಅದೇ ಥರ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂದರೆ ಬೆಂದಿದೆ ಅಂತ ಲೆಕ್ಕ. ಇದೇ ಥರ ಎಲ್ಲ ಬೋಂಡ ಹಾಕ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಬೋಂಡ ಮಾತ್ರ ಯಾವತ್ತೇ ಆದರೂ ಹೀಗೆ ಹಾಕಬೇಕು. ಪಕೋಡಾಗಾದರೆ ಈರುಳ್ಳಿ ಉದ್ದ ಕಟ್ ಮಾಡಬೇಕು. ಬೋಂಡಕ್ಕೆ ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅವಾಗೆ ಬೋಂಡ ತುಂಬ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ನೋಡಿ, ಇನ್ನೊಂದ್ಸತಿ ಹಾಕೋವಾಗ ನಾನು ಜಾಸ್ತಿ ಹಾಕಿದ್ದೀನಿ. ನೋಡ್ದಾ ಎಷ್ಟು ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಟೇಸ್ಟಿಯಾಗಿದೆ. ಎಲ್ಲ ತೆಗೆದ್ಮೇಲೆ ನಾನು ಒಂದು ತಟ್ಟೆಯಲ್ಲಿ ಇಕ್ಕಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಒಂದು ಮುರಿತೀನಿ, ಮುರಿದ್ಬಿಟ್ಟು ನೋಡೋಣ. ಚೆನ್ನಾಗಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಟೇಸ್ಟ್ ಇದೆ. ಬಾಯ್.